ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಯಾವ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಬಿಡಿಸಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಆ ಪ್ರಾಬ್ಲಮನ್ನು ಕೇಸ್ ಸ್ಟಡಿಗೂ ಕೂಡ ಕೇಳ್ಬೋದು, 10 ಮಾರ್ಕ್ಸು ಅಥವಾ 15 ಮಾರ್ಕ್ಸಿಗೂ ಕೂಡ ಆ ಪ್ರಾಬ್ಲಮನ್ನು ಕೇಳ್ಬೋದು. ಈಗ ಆ ಪ್ರಾಬ್ಲಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಈಗ ಪ್ರಾಬ್ಲಮನ್ನು ಡಿಸ್ಕಷನ್ ಮಾಡೋಣ. ಪ್ರಾಬ್ಲಮನ್ನು ಡಿಸ್ಕಷನ್ ಮಾಡೋಣ. ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು ಮೊದಲು ನೋಡೋಣ. ಇಲ್ಲಿ ನೋಡ್ರಿ, ಯು ಆರ್ ಸಪ್ಲೈಡ್ ವಿತ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಇನ್ ರೆಸ್ಪೆಕ್ಟ್ ಆಫ್ ABC ಲಿಮಿಟೆಡ್ ಫಾರ್ ದ ಎನ್ಶೂರಿಂಗ್ ಇಯರ್, ಅಂದ್ರೆ ಫಾರ್ ದ ಇಯರ್ ಆಗಬೇಕದು ಇರಲಿ. ಪ್ರೊಡಕ್ಷನ್ ಫಾರ್ ದ ಇಯರ್ ಅಂದ್ರೆ ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ ಅಂದ್ರೆ 69,000 ಯೂನಿಟ್ಸ್ ಅನ್ನ ಪ್ರೊಡಕ್ಷನ್ ಮಾಡಿದ್ದಾರೆ. ಫಿನಿಶ್ಡ್ ಗೂಡ್ಸ್ ಇನ್ ಸ್ಟೋರ್ ಅಂದ್ರೆ ಗೂಡ್ಸ್ಗಳನ್ನು ರೆಡಿ ಮಾಡಿ ಸೇಲ್ ಆಗುತ್ತಾನ ಸ್ಟೋರ್ ಹೌಸ್ನಾಗ ಅಂದ್ರೆ ವೇರ್ ಹೌಸ್ನಾಗ ಇರ್ತಕ್ಕಂಥ ಎಷ್ಟು ಮಂತ್ಸ್ ಇರ್ತದಪ್ಪ ಅಂದ್ರೆ ವೇರ್ ಹೌಸ್ನಾಗ 3 ಮಂತ್ಸ್ ಇರ್ತಾ ಇದೆ. ಅದೇ ರೀತಿಯಾಗಿ ರಾ ಮಟೀರಿಯಲ್ಸ್ ಇನ್ ಸ್ಟೋರ್ ಅಂದ್ರೆ ಗೂಡ್ಸ್ಗಳನ್ನು ಪ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಆ ಗುಡಾವನ್ದಾಗ ಇರ್ತಕ್ಕಂಥ ಆ ರಾ ಮಟೀರಿಯಲ್ಸ್ ಎಷ್ಟು ಮಂತ್ ಇರ್ತಾ ಇದೆ ಅಂದ್ರೆ 2 ಮಂತ್ಸ್ ಇರ್ತಾ ಇದೆ. ಪ್ರೊಡಕ್ಷನ್ ಪ್ರೊಸೆಸ್ ಅಂದ್ರೆ ರಾ ಮಟೀರಿಯಲ್ ಅಂದ ಹಿಡಿದು ಆ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗುತ್ತಾನ ಎಷ್ಟು ಮಂತ್ ಬೇಕಾಗ್ತದಂದ್ರೆ 1 ಮಂತ್ ಬೇಕಾಗತ್ತ. ಆಮೇಲೆ ಅದೇ ರೀತಿಯಾಗಿ ಕ್ರೆಡಿಟ್ ಅಲೌಡ್ ಬೈ ಕ್ರೆಡಿಟರ್ಸ್, ಇವತ್ತು ನಾವು ಏನಾದರೂ ಆ ಕ್ರೆಡಿಟರ್ಸ್ ಇಂದ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದ ನಂತರ ಅವ್ರಿಗೆ ಕೊಡ್ತಕ್ಕಂಥ ಕ್ಯಾಶ್ ನಾವು 2 ಮಂತ್ಸ್ ತನಕ ನಾವು ಅವ್ರಿಗೆ ಏನು ಮಾಡ್ತಾ ಇದ್ದೇವೆ ಅಂದ್ರೆ ಅವರಿಗೆ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೇವೆ ಅಂದ್ರೆ 2 ಮಂತ್ಸ್ ನಮಗೆ ಟೈಮ್ ಇರ್ತದೆ. ಇನ್ನು ಅದೇ ರೀತಿಯಾಗಿ ಕ್ರೆಡಿಟ್ ಗಿವನ್ ಟು ಡೆಟರ್ಸ್ ಅಂದ್ರೆ ಇವತ್ತು ನಾವು ಕಸ್ಟಮರ್ ಅಥವಾ ಡೆಟರ್ಸ್ಗೆ ಗೂಡ್ಸ್ಗಳನ್ನು ನಾವು ಸೇಲ್ ಮಾಡಿದ ನಂತರ ಅವ್ರ ಕಡೆಯಿಂದ ನಮಗೆ ಬರಬೇಕಾದಂತ ಕ್ಯಾಶ್ ಎಷ್ಟು ಮಂತ್ ತಗೋತಾ ಇದೆ ಅಂದ್ರೆ 3 ಮಂತ್ಸ್ ತಗೋತಾ ಇದ್ದೇವೆ. ಅಂದ್ರೆ ಆಕ್ಚುಲಿ ಯು ಆರ್ ಗಿವನ್ ದ ಟೈಮ್ ಟು ಯು ಆರ್ ಗಿವನ್ ದ ಕ್ರೆಡಿಟ್ ಪೀರಿಯಡ್ ಟು ದ ಡೆಟರ್ಸ್ ಫಾರ್ 3 ಮಂತ್ಸ್. ಆಮೇಲೆ 1 ಯೂನಿಟ್ ಅನ್ನು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದಾರೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅದರಿ 50 ರೂಪೀಸ್ ಅದ. ಆಮೇಲೆ ಅದೇ ರೀತಿಯಾಗಿ ರಾ ಮಟೀರಿಯಲ್ ಪರ್ಚೇಸ್ ಮಾಡಬೇಕಾದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಅದು ಎಷ್ಟು ಪರ್ಸೆಂಟ್ ಅದರಿ 50% ಅದ. ಆಮೇಲೆ ಅದೇ ರೀತಿಯಾಗಿ ಡೈರೆಕ್ಟ್ ವೇಜಸ್ ಎಷ್ಟು ಅದಂದ್ರೆ ಸೆಲ್ಲಿಂಗ್ ಪ್ರೈಸ್ ಅದು 10% ಅದ. ಓವರ್ ಹೆಡ್ ಏನದಪ್ಪ ಅಂದ್ರೆ 20% ಆಫ್ ಸೆಲ್ಲಿಂಗ್ ಪ್ರೈಸ್ ಅದ. ದೇರ್ ಇಸ್ ಅ ರೆಗ್ಯುಲರ್ ಪ್ರೊಡಕ್ಷನ್ ಸೇಲ್ಸ್ ಸೈಕಲ್ ವೇಜಸ್ ಓವರ್ ಹೆಡ್ಸ್ ಅಕ್ರೂ ಇವನ್ಲಿ ನಾರ್ಮಲ್ ಆಗಿ ಅದೇನು ಕೊಟ್ಟಿದ್ದಾನೋ ಅದ್ರ ಪ್ರಕಾರ ಇನ್ಫಾರ್ಮೇಶನ್ ಇರ್ತದ. ವೇಜಸ್ ಆರ್ ಪೇಡ್ ಇನ್ ದ ನೆಕ್ಸ್ಟ್ ಮಂತ್ ಅಂದ್ರೆ ನಾವು ಈ ತಿಂಗಳದ ವೇಜಸ್ ಅನ್ನ ಏನು ಕೊಡಬೇಕಾಗ್ತದಲ್ಲ ಅದನ್ನ ಏನ್ ಮಾಡ್ತೇವಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ ಒಳಗೆ ಕೊಡ್ತೇವೆ ಅಂದ್ರೆ ಅದು ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗತ್ತ, ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಆಗತ್ತ. ಮೆಟೀರಿಯಲ್ಸ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಪ್ರೊಡಕ್ಷನ್ ಸೈಕಲ್ ಅಂದ್ರೆ ಯಾವಾಗ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಆಗ್ತದ ಅಂದ್ರೆ ಇಯರ್ ಬಿಗಿನಿಂಗ್ ನಾವೇನ್ ಮಾಡ್ತಾ ಇದೇವಪ್ಪ ಅಂದ್ರೆ ನಾವು ರಾ ಮಟೀರಿಯಲ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಅನ್ನು ಎಷ್ಟು ಬೇಕಾಗ್ತದಂತಕ್ಕಂಥದ್ದನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಅನ್ನು ಮಾಡಬೇಕು. ಈಗ ಪ್ರಾಬ್ಲಮ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಈಗ
ಈಗ ಪ್ರಾಬ್ಲಮ್ ಅನ್ನು ನಾವು ಡಿಸ್ಕಷನ್ ಮಾಡೋಣ ನೋಡ್ರಿ. ಕ್ಯಾಲ್ಕುಲೇಷನ್ ಆಫ್ ರಾ ಮಟೀರಿಯಲ್ಸ್ ಅಂಡ್ ಕ್ರೆಡಿಟರ್ಸ್ ಅಂದ್ರೆ ನಂಬರ್ ಆಫ್ ಮಂತ್ಸ್ ಅನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗ್ಯದ. ಪ್ರೈಸ್ ಎಷ್ಟಾಗತ್ತ, ರಾ ಮಟೀರಿಯಲ್ ಪ್ರೈಸ್ ಎಷ್ಟಾಗತ್ತ, ಅದೇ ರೀತಿಯಾಗಿ ಕ್ರೆಡಿಟರ್ಸ್ಗೆ ಪ್ರೈಸ್ ಎಷ್ಟಾಗ್ತದೆ ಅನ್ನೋದು ನಾವು ಕಂಡುಹಿಡಿಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನೇರವಾಗಿ ಇಲ್ಲಿ ಪ್ರೈಸ್ ಅನ್ನ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಪ್ರೈಸ್ ಅನ್ನ ನಾವು ಕಂಡುಹಿಡಿಬೇಕು, ರಾ ಮಟೀರಿಯಲ್ ಪ್ರೈಸ್ ಅನ್ನ ಕಂಡುಹಿಡಿಬೇಕು. ಅದೇ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಕ್ರೆಡಿಟರ್ಸ್ ಪ್ರೈಸ್ ಅನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ರಾ ಮಟೀರಿಯಲ್ಸ್ ಪ್ರೈಸ್ ಅನ್ನ ನಾವು ಕಂಡುಹಿಡಿಬೇಕಾಗ್ತದ. ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಫಾರ್ ರಾ ಮಟೀರಿಯಲ್ಸ್ ಅಂಡ್ ಕ್ರೆಡಿಟರ್ಸ್. ನೋಡ್ರಿ, ಈಗ ನಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅದಪ್ಪ ಅಂದ್ರೆ 50 rupees ಅದ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅದ್ರಿ? 50 rupees ಅದ. ಇಲ್ಲಿ ನಾವು ರಾ ಮಟೀರಿಯಲ್ ಪ್ರೈಸ್ ಅನ್ನ ನಾವು ಕಂಡುಹಿಡಿತಾ ಇದ್ದೀವಿ. ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅದರಿ? ₹50 ಅದ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹50 ಅದ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ರಾ ಮಟೀರಿಯಲ್ ಪ್ರೈಸ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನ ರೀ? 50% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾ ಇದ್ದಾನ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 50% ಅಂತ ಹೇಳ್ತಾ ಇದ್ದಾನ. ಸೆಲ್ಲಿಂಗ್ ಪ್ರೈಸ್ ₹50 ಅದ. ರಾ ಮಟೀರಿಯಲ್ ಪ್ರೈಸ್ ಏನದಪ್ಪ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 50% ಅಂತ ಹೇಳ್ತಾ ಇದ್ದಾನ. ₹50 ಇಂಟು 50 ಡಿವೈಡೆಡ್ ಬೈ 100. ನೋಡ್ರಿ, ರಾ ಮಟೀರಿಯಲ್ಸ್ ಏನ್ ಹೇಳ್ತಾ ಇದ್ದಾನ ಅಂದ್ರೆ 50% ಆಫ್ ಸೆಲ್ಲಿಂಗ್ ಪ್ರೈಸ್ ಹೇಳ್ತಾ ಇದ್ದಾನ. ರಾ ಮಟೀರಿಯಲ್ ಪ್ರೈಸ್ ಎಷ್ಟು ಅದ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅದ ಅಂದ್ರೆ ₹50 ಅದ. ಅದ್ರದ್ದು 50% ಅಂದ್ರೆ ಎಷ್ಟಾಗತ್ರಿ? ವಾಟ್ ಇಸ್ ದ ಆನ್ಸರ್? ₹25. ಅಂದ್ರೆ ನಾವೇನು ಕ್ರೆಡಿಟರ್ಸ್ ಸಂಬಂಧ ಆಗಲಿ ಅಥವಾ ರಾ ಮಟೀರಿಯಲ್ ಸಂಬಂಧ ಆಗಲಿ ಅವಾಗ ನಾವು ಪ್ರೈಸ್ ಅನ್ನ ಕಂಡುಹಿಡಿಬೇಕಾಗಿತ್ತಪ್ಪ ಅಂದ್ರೆ ಈ ರೀತಿಯನ್ನು ನಾವು ಕಂಡುಹಿಡಿದೀವಿ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಫಾರ್ ಪ್ರೊಡಕ್ಷನ್ ಫಿನಿಶ್ಡ್ ಗೂಡ್ಸ್ ಅಂಡ್ ಡೆಟರ್ಸ್. ನೋಡ್ರಿ, ಆ ಪ್ರೊಡಕ್ಷನ್ ಸಲುವಾಗಿ, ಫಿನಿಶ್ಡ್ ಗೂಡ್ಸ್ ಸಲುವಾಗಿ, ಅದೇ ರೀತಿಯಾಗಿ ಡೆಟರ್ ಸಲುವಾಗಿ ನಾವು ಪ್ರೈಸ್ ಅನ್ನ ಕಂಡುಹಿಡಿಬೇಕಾಗ್ತದ. ದಯವಿಟ್ಟು ಪ್ರಾಬ್ಲಮ್ ಅನ್ನ ಬಹಳ ಲಕ್ಷ್ಯ ಕೊಟ್ಟು ನೋಡ್ಕೋಬೇಕಿಲ್ಲಿ. ಇಲ್ಲಿ ನೋಡ್ರಿ, ನಾರ್ಮಲ್ ಆಗಿ ರಾ ಮಟೀರಿಯಲ್ ಪ್ರೈಸ್ ಎಷ್ಟು ಪರ್ಸೆಂಟೇಜ್ ಅದರಲ್ಲಿ? 50% ಅದ. ಅದೇ ರೀತಿಯಾಗಿ ಆ ಡೈರೆಕ್ಟ್ ವೇಜಸ್ ಎಷ್ಟು ಪರ್ಸೆಂಟ್ ಅದರಲ್ಲಿ? 10% ಅದ. ಅದೇ ರೀತಿಯಾಗಿ ಓವರ್ ಹೆಡ್ ಎಷ್ಟು ಪರ್ಸೆಂಟೇಜ್ ಅದರಲ್ಲಿ? 20% ಅದ. ನೋಡ್ರಿ, ನಾವು ಪ್ರೊಡಕ್ಷನ್ ಪ್ರೈಸ್ ಅನ್ನ ನಾವು ಕಂಡುಹಿಡಿಬೇಕಾಗ್ಯದ, ಫಿನಿಶ್ಡ್ ಪ್ರೈಸ್ ಅನ್ನ ಕಂಡುಹಿಡಿಬೇಕಾಗ್ಯದ, ಅದೇ ರೀತಿಯಾಗಿ ಡೆಟರ್ಸ್ ಪ್ರೈಸ್ ಅನ್ನ ನಾವು ಕಂಡುಹಿಡಿಬೇಕಾಗ್ಯದ ಒಂದು ಯೂನಿಟ್ಗೆ. ನೋಡ್ರಿ, ನಾರ್ಮಲ್ ಆಗಿ ಇಲ್ಲಿ ರಾ ಮಟೀರಿಯಲ್ಸ್ ಪ್ರೈಸ್ ಎಷ್ಟು ಪರ್ಸೆಂಟೇಜ್ ಅದರಿ? 50% ಅದ. ಆಮೇಲೆ ಅದೇ ರೀತಿಯಾಗಿ ಪ್ರೊಡಕ್ಷನ್ ಅದು ಅಂದ್ರೆ ಡೈರೆಕ್ಟ್ ವೇಜಸ್ ಎಷ್ಟು ಪರ್ಸೆಂಟೇಜ್ ಅದರಿ? 10% ಅದ ಸೆಲ್ಲಿಂಗ್ ಪ್ರೈಸ್. ಅದೇ ರೀತಿಯಾಗಿ ಓವರ್ ಹೆಡ್ ಅದು ಎಷ್ಟು ಪರ್ಸೆಂಟೇಜ್ ಅದರಿ? 20% ಅದ. ಅಂದ್ರೆ ಎಲ್ಲ ಕೂಡಿಸ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತ್ರಿ? 50 ಪ್ಲಸ್ 10 ಪ್ಲಸ್ 20 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತ್ರಿ? 80% ಆಯ್ತು. ನೋಡ್ರಿ, ರಾ ಮಟೀರಿಯಲ್ಸ್ 50% ಅದ. ಆಮೇಲೆ ಅದೇ ರೀತಿಯಾಗಿ ಡೈರೆಕ್ಟ್ ವೇಜಸ್ 10% ಅದ. ಆಮೇಲೆ ಅದೇ ರೀತಿಯಾಗಿ ಓವರ್ ಹೆಡ್ ಎಷ್ಟು ಪರ್ಸೆಂಟೇಜ್ ಅದರಿ? 20% ಅದ. ಅಂದ್ರ 50 ಪ್ಲಸ್ 10 ಪ್ಲಸ್ 20 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಗತ್ರಿ? 80% ಆಗತ್ತ. ಏನು ನೋಡ್ರಿ ಇಲ್ಲಿ. ಓಕೆ, 80% ಅದ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅದರಿ? ₹50 ಅದ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅದರಿ? ₹50 ಅದ. ಅಂದ್ರೆ ನಾವು ಮಾಡಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಆಗ್ಯದ? ಆನ್ಸರ್ 80% ಆಗ್ಯದ. 50 ಇಂಟು 80 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ? ₹50 ಇಂಟು 80 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ ಆನ್ಸರ್? ನೋಡ್ರಿ, ಎಷ್ಟಾಗತ್ರಿ? ₹40 ಆಗತ್ತ. ನೋಡ್ರಿ, ಆ ಪ್ರೊಡಕ್ಷನ್, ಫಿನಿಶ್ಡ್ ಗೂಡ್ಸ್, ಡೆಟರ್ಸ್ ಒಂದು ಯೂನಿಟ್ಗೆ ಪ್ರೈಸ್ ಎಷ್ಟೈತ್ರಿ? ₹40 ಆಯ್ತು. ಇನ್ನು ಅದೇ ರೀತಿಯಾಗಿ ವೇಜಸ್ ನೋಡ್ರಿ, ವೇಜಸ್ ಎಷ್ಟು ಪರ್ಸೆಂಟೇಜ್ ಹೇಳಾಕತ್ತಾನ್ರವ? 10% ಅಂತ ಹೇಳಾಕತ್ತಾನ. ವೇಜಸ್ ಎಷ್ಟು ಪರ್ಸೆಂಟೇಜ್ ಹೇಳಾಕತ್ತಾನ್ರಿ? 10% ಅಂತ ಹೇಳಾಕ್ತಾ ಇದ್ದಾನ. ಅಂದ್ರ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟದಪ್ಪ ಅಂದ್ರೆ ₹50 ಅದ. ಸೆಲ್ಲಿಂಗ್ ಪ್ರೈಸ್ 50 ಅದ, ಅದ್ರ ಮ್ಯಾಲ 10% ಅಂತ ಹೇಳ್ತಾ ಇದ್ದಾನ. ಅಂದ್ರೆ 50 ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಯ್ತ್ರಿ?
ವೇಜಸ್ ಪರ್ ಯೂನಿಟ್ ₹5 ನೋಡ್ರಿ. ವೇಜಸ್ ಸೆಲ್ಲಿಂಗ್ ಪ್ರೈಸ್ ಇನ್ ಪರ್ ಯೂನಿಟ್ ಎಷ್ಟು ಅದ ಅಂದ್ರೆ ₹50 ಅದ. ವೇಜಸ್ ಎಷ್ಟು ಪರ್ಸೆಂಟೇಜ್ ಐತಪ್ಪ ಅಂದ್ರೆ 10% ಅದ. ₹50 ಇಂಟು 10/100 ಅಂದ್ರೆ ಎಷ್ಟು ಹಾಕದ್ರಿ ₹5 ಆಗತ್ತ. ಗೊತ್ತಾಯ್ತ್ರಿ. ಇಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ರಾ ಮೆಟೀರಿಯಲ್ ಪ್ರೈಸ್ ಅನ್ನ ಕಂಡುಹಿಡಿದೇವಿ, ಆಮೇಲೆ ಕ್ರೆಡಿಟರ್ಸ್ ಪ್ರೈಸ್ ಅನ್ನ ಕಂಡುಹಿಡಿದೇವಿ. ಅದೇ ರೀತಿಯಾಗಿ ಪ್ರೊಡಕ್ಷನ್ ಒಂದು ಗೂಡ್ಸ್ ಯೂನಿಟ್ ಅನ್ನ ಪ್ರೊಡಕ್ಷನ್ ಆಗ್ಬೇಕಾಗಿತ್ತಂದ್ರೆ ಯೂನಿಟ್ ಕಾಸ್ಟ್ ಎಷ್ಟಾಗತ್ತ, ಫಿನಿಶಿಂಗ್ ಗುಡ್ಸ್ ಕಾಸ್ಟ್ ಎಷ್ಟಾಗತ್ತ, ಆಮೇಲೆ ಡೆಟರ್ಸ್ ಪ್ರೈಸ್ ಪರ್ ಯೂನಿಟ್ ಎಷ್ಟಾಗತ್ತ, ಆಮೇಲೆ ವೇಜಸ್ ಪರ್ ಯೂನಿಟ್ ಎಷ್ಟಾಗತ್ತ, ಅವನ್ನೆಲ್ಲ ನಾವು ಇಲ್ಲಿ ಕಂಡುಹಿಡಿದೇವಿ. ಓಕೆ, ಒಂದೇ ವೇಳೆ ನಿಮಗೆ ತಿಳಿದಿಲ್ಲ ಅಂದ್ರೆ ಒಳ್ಳೆ ಹಿಂದೆ ನೀವು ಬ್ಯಾಕ್ ಆಗಿ ನೀವು ವಿಡಿಯೋನ ಬ್ಯಾಕ್ ಮಾಡ್ಕೋರಿ. ಓಕೆ, ಬ್ಯಾಕ್ ಹೋಗಿ ನೀವು ನೋಡ್ಬೋದು, ಅವಾಗ ನಿಮ್ಗೆ ಏನಾಗತ್ತಂದ್ರೆ ಅರ್ಥ ಆಗತ್ತ. ಓಕೆ, ಸ್ಟೇಟ್ಮೆಂಟ್ ಶೋವಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ನಾವು ಕಂಡುಹಿಡಿಯೋಣ. ಈಗ ಮೊದಲು ಏನ್ ಮಾಡ್ಬೇಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಮೊದಲು ಕರೆಂಟ್ ಅಸೆಟ್ ಅನ್ನ ತಗೋಬೇಕು. ಯಾಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಫಾರ್ಮಲ್ ಏನದಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅದ. ಓಕೆ, ಕರೆಂಟ್ ಅಸೆಟ್ಸ್ ನೋಡ್ರಿ, ರಾ ಮೆಟೀರಿಯಲ್ಸ್ ಎಷ್ಟು ಯೂನಿಟ್ಗಳನ್ನ ಪ್ರೊಡಕ್ಷನ್ ಮಾಡಕತ್ತಾರ, 69,000 ಯೂನಿಟ್ಸ್ಗಳನ್ನ ಪ್ರೊಡಕ್ಷನ್ ಮಾಡಕತ್ತಾರ. ಅಂದ್ರೆ ಮೊದಲು ರಾ ಮೆಟೀರಿಯಲ್ಸ್ ಅನ್ನ ತಗೋಬೇಕು ನಾವು. 69,000 ಯೂನಿಟ್ಸ್ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದಾರ. ರಾ ಮೆಟೀರಿಯಲ್ಸ್ ಕಾಸ್ಟ್ ಎಷ್ಟು ಬಂದದ್ರಿ ₹25. ರಾ ಮೆಟೀರಿಯಲ್ಸ್ ಕಾಸ್ಟ್ ಎಷ್ಟು ಅದ್ರಿ ₹25 ಕ್ಯಾಲ್ಕುಲೇಷನ್ ಮಾಡೇವಿ ನೋಡ್ರಿ. ಇಂಟು ನೋಡ್ರಿ ರಾ ಮೆಟೀರಿಯಲ್ಸ್ ಇನ್ ಸ್ಟೋರ್ ಅಂದ್ರೆ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಇಡುದು, ಗೂಡ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತಾನ ನಾವು ವೇರ್ ಹೌಸ್ ನಾಗ ಇಡ್ತಾ ಇದೇವಿ, ಸ್ಟೋರ್ ರೂಮ್ ನಾಗ ಇಡ್ತಾ ಇದೇವಿ. ಎಷ್ಟು ಮಂತ್ ಇಡ್ತಾ ಇದೇವಿ ಅದನ್ನ, ಎಷ್ಟು ಮಂತ್ ಸ್ಟಾಕ್ ಅನ್ನ ಎರಡು ಮಾಡ್ತಾ ಇದೇವಿ ಅದನ್ನ 2 months ಅನ್ನ ಎರಡು ಮಾಡ್ತಾ ಇದೇವಿ. ಅಂದ್ರೆ 2 months ಡಿವೈಡೆಡ್ ಬೈ 12 months. ನೋಡ್ರಿ, 8 ಯೂನಿಟ್ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ ಅಂದ್ರೆ 69,000 ಯೂನಿಟ್ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ರಾ ಮೆಟೀರಿಯಲ್ ಪ್ರೈಸ್ ಎಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡೇವಿ ಅಂದ್ರೆ 1 ಯೂನಿಟ್ ಅನ್ನ ನಾವು ರೆಡಿ ಮಾಡಬೇಕಾದ್ರೆ ರಾ ಮೆಟೀರಿಯಲ್ಸ್ ಅಮೌಂಟ್ ಎಷ್ಟು ಬೇಕ್ರಿ ₹25 ಬೇಕು. ಏನು ಅದೇ ರೀತಿಯಾಗಿ ರಾ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಿ ಪ್ರೊಡಕ್ಷನ್ ಹೋಗುತ್ತಾನ ಎಷ್ಟು ಮಂತ್ ವೇರ್ ಹೌಸ್ ನಾಗ ಇರ್ತದ, ಎಷ್ಟು ಮಂತ್ ಸ್ಟೋರ್ ರೂಮ್ ನಾಗ ಇರ್ತದ ಅಂದ್ರೆ 2 months ಇರ್ತದ. ಅಂದ್ರೆ 69,000 ಇಂಟು 25 ಇಂಟು 2 ಡಿವೈಡೆಡ್ ಬೈ 12 months ಅಂದ್ರೆ ಆನ್ಸರ್ ಎಷ್ಟಾಗತ್ರಿ 2,87,500. ಗೊತ್ತಾಯ್ತ್ರಿ, 2,87,500. ಏನು ಪ್ರೊಡಕ್ಷನ್ ಪ್ರೊಸೆಸ್ ನೋಡ್ರಿ, ಎಷ್ಟು ಯೂನಿಟ್ಗಳನ್ನ ಪ್ರೊಡಕ್ಷನ್ ಮಾಡಕತ್ತೀರಿ ನೀವು 69,000 ಯೂನಿಟ್ಸ್ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ. ಇಲ್ಲಿ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟು ಮಾಡಿದ್ರೆ ಆನ್ಸರ್ ₹40 ಬಂದದ. ನೋಡ್ರಿ, ಪ್ರೊಡಕ್ಷನ್ ಪ್ರೊಸೆಸ್ 1 ಯೂನಿಟ್ ಕಾಸ್ಟ್ ಎಷ್ಟಾಗಿದೆ ₹40 ಅದ. ಆಮೇಲೆ ಪ್ರೊಡಕ್ಷನ್ ನಡೀತಕ್ಕಂತ ಅಂದ್ರೆ ಪ್ರೊಡಕ್ಷನ್ ಇವತ್ತು ನಾವು 1 ಯೂನಿಟ್ ಅನ್ನ ನಾವು ಪ್ರೊಡಕ್ಷನ್ ಅನ್ನ ಮಾಡಬೇಕಾಗಿತ್ತಂದ್ರೆ 1 month ಬೇಕು, 1 month ಬೇಕು. ಓಕೆ, 69,000 ಯೂನಿಟ್ಸ್ ಇಂಟು ವಾಟ್ ಈಸ್ ದ ಪ್ರೊಡಕ್ಷನ್ ಕಾಸ್ಟ್ ಪರ್ ಯೂನಿಟ್ ₹40 ಇಂಟು ಪ್ರೊಡಕ್ಷನ್ ಪ್ರೊಸೆಸ್ ಎಷ್ಟದಪ್ಪ ಅಂದ್ರೆ 1 month ಅದ. ಅಂದ್ರೆ 69,000 ಯೂನಿಟ್ಸ್ ಇಂಟು ₹40 ಇಂಟು 1 ಡಿವೈಡೆಡ್ ಬೈ 12 ಅಂದ್ರೆ ಎಷ್ಟಾಗತ್ರಿ ₹2,30,000 ಆಗತ್ತ. ಇನ್ನ ಫಿನಿಶ್ಡ್ ಗೂಡ್ಸ್ ನೋಡ್ರಿ, 8 ಯೂನಿಟ್ಗಳನ್ನ ಪ್ರೊಡಕ್ಷನ್ ಮಾಡಕತ್ತೀರಿ. ಇಲ್ಲಿ 69,000 ಯೂನಿಟ್ಸ್ಗಳನ್ನ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದ್ದೀವಿ. 1 ಯೂನಿಟ್ ಅನ್ನ ನಾವು ರೆಡಿ ಮಾಡಬೇಕಾದ್ರೆ ಎಕ್ಸ್ಪೆಂಡಿಚರ್ ಎಷ್ಟಾಗತ್ತಂದ್ರೆ 1 ಯೂನಿಟ್ಗೆ ₹40 ಆಗತ್ತ. ಇನ್ನ ಆ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ನಾವು ರೆಡಿ ಮಾಡಿ ವೇರ್ ಹೌಸ್ ನಾಗ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಎಷ್ಟು ಮಂತ್ಸ್ ಅನ್ನ ಸ್ಟೋರ್ ಮಾಡ್ತಾ ಇದ್ದೀವಿ ಇಲ್ಲಿ ಫಿನಿಶ್ಡ್ ಗೂಡ್ಸ್ ಇನ್ ಸ್ಟೋರ್ ಹೌಸ್ 3 months ಅಂತ ಹೇಳ್ತಾ ಇದ್ದಾನ. ಅಂದ್ರೆ 3 ಡಿವೈಡೆಡ್ ಬೈ 12. ನೋಡ್ರಿ, 69,000 ಯೂನಿಟ್ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. 1 ಯೂನಿಟ್ ಅನ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಹೊರಗೆ ಬರಬೇಕಂದ್ರೆ ₹40 ಆಗತ್ತ. ಆಮೇಲೆ ಆ ಗೂಡ್ಸ್ಗಳನ್ನ ಪ್ರೊಡಕ್ಷನ್ ಮಾಡಿ ಫಿನಿಶ್ ಮಾಡಿ ರೆಡಿ ಮಾಡಿ ಆ ಸೇಲ್ ಆಗುತ್ತಾನ ನಮ್ಮ ಗುಡಾವಣದಾಗ ಎಷ್ಟು ಮಂತ್ ಇರ್ತದ ಅಂದ್ರೆ 3 months ಇರ್ತದ. ಅಂದ್ರೆ 3 ಡಿವೈಡೆಡ್ ಬೈ 12 months. ವಾಟ್ ಇಸ್ ಆನ್ಸರ್ 6,90,000. ಇನ್ನು ಡೆಟರ್ಸ್ ನೋಡ್ರಿ, ಡೆಟರ್ಸ್ ಎಷ್ಟು ಯೂನಿಟ್ಗಳನ್ನು ಸೇಲ್ ಮಾಡ್ತಾ ಇದ್ದೀರಿ 69,000 ಯೂನಿಟ್ಗಳನ್ನು ಸೇಲ್ ಮಾಡ್ತಾ ಇದ್ದೀರಿ. ನಾರ್ಮಲ್ ಆಗಿ ಇಲ್ಲಿ ಕ್ರೆಡಿಟ್ ಗಿವನ್ ಟು ಡೆಟರ್ಸ್ ಎಷ್ಟು ಮಂತ್ ಅದ ಅಂದ್ರೆ 3 months ಅದ.
ಕ್ರೆಡಿಟ್ ಗಿವನ್ ಟು ಡೆಟರ್ಸ್ ಎಷ್ಟದ್ರಿ 3 months ಅದ. ಆಮೇಲೆ ನಾರ್ಮಲ್ ಆಗಿ ಅಂದ್ರೆ ಪ್ರಾಫಿಟ್ ಅನ್ನ ಲೆಸ್ ಮಾಡಿ ಸೆಲ್ಲಿಂಗ್ ಪ್ರೈಸ್ ₹50 ಅದ ಒಪ್ಕೊಳ್ಳೋಣ, ಪ್ರಾಫಿಟ್ ಅನ್ನ ತೆಗೆದು ಬಿಡ್ರಿ. ಆ 1 ಯೂನಿಟ್ ಅನ್ನ ನಾವು ರೆಡಿ ಮಾಡ್ಬೇಕಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗತ್ರಿ ₹40 ಆಗತ್ತ. ಓಕೆ ನೋಡ್ರಿ 69,000 ಯೂನಿಟ್ಸ್ ಇಂಟು 3 months ಅದ. ಅಂದ್ರೆ ಕ್ರೆಡಿಟ್ ಗಿವನ್ ಟು ಡೆಟರ್ಸ್ 3 months ಅದ. ಆಮೇಲೆ 1 ಯೂನಿಟ್ ನಾವು ರೆಡಿ ಮಾಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಎಷ್ಟಾಗತ್ರಿ ₹40 ಆಗತ್ತ. ಅಂದ್ರೆ 69,000 ಯೂನಿಟ್ಸ್ ಇಂಟು 3 months ಡಿವೈಡೆಡ್ ಬೈ 12 months ಇಂಟು ₹40 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ ₹6,90,000 ಬರ್ತದ. ಇನ್ನೆಲ್ಲ ಕುಡಿಸ್ಕೋರೇನು 2,87,500 ಪ್ಲಸ್ 2,30,000 ಪ್ಲಸ್ 6,90,000 ಪ್ಲಸ್ 6,90,000 ಒಟ್ಟು ಕುಡಿಸ್ರಿ ಇವನು 4 ಅಮೌಂಟ್ ಅನ್ನ ಕುಡಿಸ್ಕೋರಿ. 2,87,500 ಪ್ಲಸ್ 2,30,000 ಪ್ಲಸ್ 6,90,000 ಪ್ಲಸ್ 6,90,000 ಅಂದ್ರೆ ಆನ್ಸರ್ ಎಷ್ಟು ಬರ್ತದ್ರಿ ₹18,97,500 ಆಗತ್ತ. ವಾಟ್ ಇಸ್ ಆನ್ಸರ್ 18,97,500. ಇದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಟೋಟಲ್ ಕರೆಂಟ್ ಅಸೆಟ್. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಆಗತ್ತ. ಈ ಕರೆಂಟ್ ಅಸೆಟ್ ಅನ್ನ ನಾವು ಕಂಡುಹಿಡಿದೀವಿ, ಟೋಟಲ್ ಕರೆಂಟ್ ಅಸೆಟ್ ಅನ್ನ ನಾವು ಕಂಡುಹಿಡಿದೀವಿ. ಈಗ ನೋಡಿ ಲೆಸ್ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟರ್ಸ್ ನೋಡ್ರಿ ಎಷ್ಟು ಯೂನಿಟ್ಗಳನ್ನು ನಾವು ರೆಡಿ ಮಾಡಿದೇವ್ರಿ 69,000 ಯೂನಿಟ್ಗಳನ್ನು ನಾವು ರೆಡಿ ಮಾಡೀವಿ. ಆಮೇಲೆ ಕ್ರೆಡಿಟರ್ಸ್ ಕಡೆಯಿಂದ ರಾ ಮಟೀರಿಯಲ್ಸ್ ಅನ್ನ ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೇವೆ ಅಂದ್ರೆ 1 ಯೂನಿಟ್ಗೆ ರಾ ಮಟೀರಿಯಲ್ಸ್ ಅನ್ನ 1 ಯೂನಿಟ್ಗೆ ₹25 ಎಕ್ಸ್ಪೆನ್ಸಸ್ ಆಗತ್ತ. ಆಮೇಲೆ ಕ್ರೆಡಿಟರ್ಸ್ ಕಡೆಯಿಂದ ಇವತ್ತು ನಾವು ಗೂಡ್ಸ್ಗಳನ್ನ ಪರ್ಚೇಸ್ ಮಾಡೀವಿ, ಅವರಿಗೆ ನಾವು ರೀಪೇಮೆಂಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 2 months ಆಗತ್ತ. ಕ್ರೆಡಿಟ್ ಅಲೌಡ್ ಬೈ ಕ್ರೆಡಿಟರ್ಸ್ 2 months. ಓಕೆ ನೋಡ್ರಿ 69,000 ಯೂನಿಟ್ಸ್ಗಳನ್ನು ನಾವು ಪ್ರೊಡಕ್ಷನ್ ಮಾಡೀವಿ. 1 ಯೂನಿಟ್ ಅನ್ನ ನಾವು ರೆಡಿ ಮಾಡಬೇಕಾದ್ರೆ ರಾ ಮಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ ₹25 ಆಗತ್ತ. ಆಮೇಲೆ ಅದೇ ರೀತಿಯಾಗಿ ಆ ಕ್ರೆಡಿಟರ್ಸ್ ನಮಗೆ ಕೊಡ್ತಕ್ಕಂಥ ಆ ಕ್ರೆಡಿಟ್ ಟೈಮ್ ಎಷ್ಟದಪ್ಪ ಅಂದ್ರೆ 2 months ಅದ. ಓಕೆ 2 months ಡಿವೈಡೆಡ್ ಬೈ 12 months ಅಂದ್ರೆ ಆನ್ಸರ್ ಎಷ್ಟಾಗತ್ರಿ ₹2,87,500 ಆಗತ್ತ. ಇನ್ನು ಅದೇ ರೀತಿಯಾಗಿ ವೇಜಸ್ ನೋಡ್ರಿ ಎಷ್ಟು ಯೂನಿಟ್ಗಳನ್ನು ನಾವು ಪ್ರೊಡಕ್ಷನ್ ಮಾಡಕತ್ತೀವಿ 69,000 ಇಂಟು ವೇಜಸ್ ಪರ್ ಯೂನಿಟ್ ಎಷ್ಟಾದ್ರೆ ಆಲ್ರೆಡಿ ಆನ್ಸರ್ ಅನ್ನ ಕ್ಯಾಲ್ಕುಲೇಷನ್ ಮಾಡೀವಿ ₹5 per ಯೂನಿಟ್. ಓಕೆ ಇಂಟು ಆದ್ರೆ ಇನ್ನೂ 1 month ನಾವು ಕೊಡಂಗಿಲ್ಲ, 1 month ಬಾಕಿ ಅದ. ವೇಜಸ್ ಆರ್ ಪೇಡ್ ಇನ್ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇದ್ದಾನ. ಸೆಂಟೆನ್ಸ್ ಕೊಟ್ಟ ನೋಡ್ರಿ, ಸ್ವಲ್ಪ ಸೆಂಟೆನ್ಸ್ ಅನ್ನ ಕ್ಲಿಯರ್ ಆಗಿ ನೋಡ್ಕೋಬೇಕು. ವೇಜಸ್ ಆರ್ ಪೇಡ್ ಇನ್ ದ ನೆಕ್ಸ್ಟ್ ಮಂತ್ ಆಫ್ ಅಕ್ರೂವಲ್ ಅಂದ್ರ 12 ತಿಂಗಳು ಹಾಕಿತ್ತಂದ್ರ ಅದ್ರಾಗ 1 ತಿಂಗಳು ಬಾಕಿ ಉಳಿತದ, ಅದಕ್ಕೆ ನಾವು ಲೆಸ್ ಮಾಡಾಕತ್ತೇವೆ. ವೇಜಸ್ ಅನ್ನ ಎಷ್ಟು ಮಂತ್ ಅದ್ರಿ 1 month ಅದ. ಅಂದ್ರ 69,000 ಯೂನಿಟ್ಸ್ ಇಂಟು ವೇಜಸ್ ಪರ್ ಯೂನಿಟ್ ₹5 ಇಂಟು ಆ ವೇಜಸ್ ಅಕ್ರೂಡ್ ಎಷ್ಟದಪ್ಪ ಅಂದ್ರೆ 1 month ಅದ. 1 divided by 12 months. What is the answer? 2,87,500. ಓಕೆ ಇನ್ನು ಕರೆಂಟ್ ಅಸೆಟ್ ಒಳಗ ಕರೆಂಟ್ ಲಯಬಿಲಿಟೀಸ್ಗಳನ್ನ ಲೆಸ್ ಮಾಡ್ಕೋರಿ. 18,97,500 ಮೈನಸ್ 2,87,500 ಅಗೇನ್ ಮೈನಸ್ 2,87,500 ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ ₹18,97,000 ಅದ. ಅದರೊಳಗ ಕ್ರೆಡಿಟರ್ಸ್ ಅದು 2,87,500, ವೇಜಸ್ ಅದು 2,87,500 ಸಾರಿ 28,750. ನೋಡ್ರಿ ವೇಜಸ್ ಎಷ್ಟಾದ್ರಿ 28,750. ಎರಡು ಲೆಸ್ ಮಾಡ್ರಿ 18,97,500 ಒಳಗ 2,87,500 ಆಮೇಲೆ ಅದೇ ರೀತಿಯಾಗಿ 28,750 ಲೆಸ್ ಮಾಡ್ರಿ ಆನ್ಸರ್ ಎಷ್ಟು ಬರ್ತೈತ್ರಿ ₹15,81,250 ಬರ್ತದ. ಓಕೆ ದಿಸ್ ಈಸ್ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್. ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ನಾವು ಕಂಡುಹಿಡಿದೀವಿ. ಕ್ವಶನ್ ಏನು ಕೇಳಿದಾರಿ, ಕ್ಯಾಲ್ಕುಲೇಟ್ ದ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳ್ಯಾನ, ಅದಕ್ಕೆ ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡೀವಿ. ಓಕೆ ಓಕೆ ಈ ರೀತಿಯಾಗಿ ನಾವೇನು ಮಾಡಬೇಕು ಆನ್ಸರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್ ಆರ್
ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್. ದಯವಿಟ್ಟು ನಮ್ಮ ಈ ಲೈವ್ ಕ್ಲಾಸನ್ನು ಅಥವಾ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಪ್ಪ ಅಂದ್ರೆ, ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋನ ನಿಮಗೆ ಎಲ್ಲ ಫ್ರೆಂಡ್ ಸರ್ಕಲ್ಗೆ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಓದ್ತಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಇರ್ಬೋದು, ಅಥವಾ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಎಲ್ಲರಿಗೂ ಶೇರ್ ಮಾಡಿರಿ. ಅದೇ ನನಗೊಂದು ನೀವು ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ ಆಗತ್ತೆ. ದಯವಿಟ್ಟು ಈ ವಿಡಿಯೋನ ನಿಮ್ಗೆಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ. ಓಕೆ, ನಿಮ್ಮದು ಏನೇ ಆದರೂ ಡೌಟ್ಗಳಿದ್ದರೆ ಅಥವಾ ಸಬ್ಜೆಕ್ಟ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಅದಕ್ಕೆ ನಾನು ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಓಕೆ, ಮೈ ವಾಟ್ಸಪ್ ನಂಬರ್ 9986529073. ಯಾರು ಸಬ್ಜೆಕ್ಟ್ ವಿಡಿಯೋಗಳನ್ನು ಬೇಕಾಗಿರ್ತದ ಈ ನಂಬರ್ಗೆ ವಾಟ್ಸಪ್ಪನ್ನು ಮಾಡಬೇಕು. ಆಯ್ ಸರ್ ಅಂತ ಮೆಸೇಜ್ ಮಾಡಿ ಕೆಳಗಡೆ ನಿಮ್ಮ ಸಬ್ಜೆಕ್ಟ್ ಹೆಸರನ್ನು ಬರಿಬೇಕು. ಯಾವ ಸಬ್ಜೆಕ್ಟ್ದು ಲಿಂಕ್ಗಳು ಬೇಕಾಗ್ಯಾವ ಆ ಸಬ್ಜೆಕ್ಟ್ ಹೆಸರನ್ನು ಬರೆದು ಕಳಿಸಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಲಿಂಕನ್ನು ನಿಮ್ಗೆ ಕಳಿಸ್ತಾ ಇದ್ದೀನಿ. ಓಕೆ, ಮೈ ವಾಟ್ಸಪ್ ನಂಬರ್ 9986529073. Thank you for watching the class.